ಬರಲಿ ಆಚೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ. ಇವಾಗ ಮಾಗಡಿ ಬಾಲಕೃಷ್ಣ ಅವರು ಏನು ಮಾತಾಡಿದ್ರು, ತಹಶೀಲ್ದಾರಿಗೆ ಯಾವ ಥರ ಮಾತಾಡಿದ್ರು ಒಂದು ಹೆಣ್ಮಗಳಿಗೆ. ಭದ್ರಾವತಿಯ ಸಂಗಮೇಶ್ ಅವರ ಪುತ್ರ ಯಾವ ಥರ ಹೀಯಾಳಿಸಿದ್ರು, ಯಾವ ಥರ ಒಂದು ಮಹಿಳೆಗೆ ನಿಂದನೆ ಮಾಡಿದ್ರು. ಇತ್ತೀಚೆಗೆ ನಾನು ನೋಡಿದೆ ಶಿಡ್ಲಘಟ್ಟದಲ್ಲಿ ಅಮೃತಾ ಗೌಡಗೆ, ಒಂದು KS ಆಫೀಸರ್ಗೆ ರಾಜೀವ್ ಗೌಡ ಅವರು ಯಾವ ಥರ ಒಂದು ಹೀಯಾಳಿಸಿದ್ರು. ಏನು ಮಾಡಿದ್ರಿ ನೀವು? 14 ದಿನ ಬೇಕಾಯ್ತು ಅವರನ್ನು ಹುಡುಕಿ ಇದು ಮಾಡೋಕ್ಕೆ. ಅಷ್ಟೇ, ಆಮೇಲೆ ಬೇಲ್ ಸಿಕ್ತು ಹೋದ್ರಲ್ಲ. ಅದೇ ಏನ ತಾರ್ಕಿಕ ಅಂತ ಏನಾದರೂ ಆಯ್ತಾ? ಇಲ್ಲ. ಕಾಂಗ್ರೆಸ್ ಪಕ್ಷದ, ನಿಮ್ಮದೇ ಪಕ್ಷದ ಕಾರ್ಯಕರ್ತನನ್ನು ಗುಂಡಿಟ್ಟು ಸಾಯಿಸಿದ್ರಿ ಬಳ್ಳಾರಿಯಲ್ಲಿ. ಏನಾಗ್ತಾ ಇದೆ? ಏನೂ ಆಗ್ತಾ ಇಲ್ಲ. ನಾನು ಹೇಳೋದು, ಇದು ಒಂದು ಕಾಂಗ್ರೆಸ್ ಸಂಸ್ಕೃತಿ ಅಂದರೆ ತಪ್ಪಾಗಲಾರ್ದು. ಎರಡನೇದು, ಪಕ್ಷದ ಆಡಳಿತ ಪಕ್ಷದ ಯಾವ ಪುಡಾರಿಗಳಿಗೂ ಕಾಕಿ ಭಯ ಇಲ್ಲ. ಇದೇ ವರ್ಡ್ ನಾನು ಯೂಸ್ ಮಾಡ್ತೀನಿ ಸ್ಟ್ರೈಟ್ ಅವೇ. ಹೆಣ್ಮಕ್ಳ ಬಗ್ಗೆ ಅಂತೂ ಗೌರವ ಇಲ್ಲವೇ ಇಲ್ಲ. ನೀವೇ ಯೋಚನೆ ಮಾಡಿ, ನಾವೆಲ್ಲ ಹೆಣ್ಮಕ್ಳಿಗೆ ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಮಾಡಿದ್ರಿ? 5,000 ಕೋಟಿ ಕೊಟ್ಟೇ ಇಲ್ಲ. ಬಡವರಿಗೆ 2,000 ಅಂತೀರಾ, ನೀವು 5,000 ಕೋಟಿ ತಿಂದ್ರಲ್ಲ, ಇನ್ನೇನಾಗ್ಬೇಕು? ಈಗ 1 ವರ್ಷ ಆಯ್ತಲ್ಲ, ಕೇಳಿದ್ರೆ ಏನಂದ್ರು? ವಿಶೇಷ ಅಧಿವೇಶನದಲ್ಲಿ ಇತ್ತೀಚೆಗೆ ನಮ್ಮ ಮುಖಂಡರು ಈ ಸರ್ಕಾರದ ವೈಫಲ್ಯಗಳನ್ನು ಎಳೆಯಾಗಿ ಬಿಚ್ಚಿಟ್ರಿ. ಎಳೆಯಾಗಿ ಬಿಚ್ಚಿಟ್ಟಿದ್ರು ಎಲ್ಲ ನಮ್ಮ ಶಾಸಕರು. ಏನು ಮಾಡಿದ್ರಿ? ಕೇಳಿದ್ರು, ಮುಗೀತಷ್ಟೇ. ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಏನು ನಾವು ಯಾರಿಗೆ ಅಹವಾಲು ಹೇಳಿ? ಒಂದು ಕಡೆ ನಾವು ರೋಶಿನಿ ಹುಬ್ಳಿಯಲ್ಲಿ ಅತ್ಯಾಚಾರ ಆಯ್ತಂತ ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ. ಅದಾದ ತಕ್ಷಣ ಭರತ್ ಗೌಡ, ನಾರಾ ಭರತ್ ಅವ್ರದ್ದು ಗಲಾಟೆ ಆಯಿತು ಅಂತ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ. ಅದಾದ ತಕ್ಷಣ ಇನ್ನೊಂದು ಅಲ್ಲಿ ರಂಜಿತಾ ಅಂತ ಹೇಳಿ ಒಂದು ಕೊಲೆ ಆಗುತ್ತೆ, ಅಲ್ಲಿ ಹೋಗ್ತೀವಿ. ಯಲ್ಲಾಪುರದಲ್ಲಿ ರಂಜಿತಾ ಅನ್ನೋ ಹೆಣ್ಮಗಳ ಕೊಲೆ ಆಗುತ್ತೆ, ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ. ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಇಲ್ಲಿ ಕೋಗಿಲಿಗೆ ಹೋಗ್ತಾ ಇರುತ್ತೆ, ಇಲ್ಲಿ ಬಂದು ಪ್ರೊಟೆಸ್ಟ್. ಏನಾಗ್ತಿದೆ ಅಂದರೆ, ಏನೇ ಮಾಡಿದ್ರೆ ಇವತ್ತಷ್ಟೇ ನಾಳೆ ಇನ್ನೊಂದಿರುತ್ತೆ. ಪ್ರತಿನಿತ್ಯ ಈಗ 2.5 ವರ್ಷದಿಂದ ರೋಶಿನಿ, ನಾವು ಇದೇ ಚಾನಲಲ್ಲಿ ಅನೇಕ ಡಿಬೇಟ್ಗಳು ಮಾಡಿದ್ದೀವಿ. ಅಧಿಕಾರ, ಕುರ್ಚಿ ಕಾದಾಟ, ಈ ಥರಗಳು, ಅತ್ಯಾಚಾರದ ಬಗ್ಗೆ ಅಥವಾ ಈ ಮಹಿಳೆಯರ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ, ಇದು ಬಿಟ್ಟರೆ ಏನಾದರೂ ಒಂದು ಅಭಿವೃದ್ಧಿ ಬಗ್ಗೆ ಯಾವುದಾದ್ರೂ ಒಂದು ನಾವು ಡಿಸ್ಕಸ್ ಮಾಡಿರೋದು ಇದೆಯಾ? ಗುಂಡಿಗಳು ಬಿದ್ದು ಸತ್ರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇಲ್ಲಿ ಮಹಿಳೆಯರ ಬಗ್ಗೆ ಅತ್ಯಾಚಾರ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಇಲ್ಲಿ ಈ ಕಡೆಯಿಂದ ಜಾಗಗಳು, ನುಸುಳ್ಕೋರು, ಅದ್ರ ಬಗ್ಗೆ ಮಾಡ್ತಾ ಇರ್ತೀವಿ. ಈ ಕಡೆಯಿಂದ ನೋಡಿ ಇವ್ರುಗಳ ಕುರ್ಚಿ ಕಾದಾಟ, ಬರೀ ಇಷ್ಟೇ. 2.5 ವರ್ಷ ಆಗಿದೆ. ಮಾನ್ಯ ಸಿದ್ದರಾಮಯ್ಯ ಅವರು 1ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ. 7.5 ಲಕ್ಷ ಕೋಟಿ ಸಾಲ ಇದೆ. 5 ಲಕ್ಷ ಕೋಟಿ ಮಾನ್ಯ ಸಿದ್ದರಾಮಯ್ಯನವರೇ ನೇತೃತ್ವದಲ್ಲಿ ಮಾಡಿರುವಂಥ ಸಾಲ. ಇನ್ನು ಏನು ಮಾಡಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ನಮಗೆ ಒಂದೇ ಡೌಟ್ ಇರೋದು ರೋಶಿನಿ, 4,16,000 ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರಲ್ಲಿ 56,000 ಕೋಟಿ ನಮ್ಮ ಭಾಗ್ಯ, ಅವ್ರು ಹೇಳಿರುವಂಥ ಭಾಗ್ಯಗಳಿಗೆ ಇಟ್ಟಿದ್ದಾರೆ. ಅದು ಸರಿಯಾಗಿ ಕೊಟ್ಟಿಲ್ಲ, ಅದೊಂದು ಕಡೆ ಸೈಡಲ್ಲಿ ಇರಲಿ. ಉಳಿದಿರೋ ದುಡ್ಡಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಸಮಯಕ್ಕೆ ಸ್ಯಾಲ್ರಿ ಹಾಕಿಲ್ಲ, ಬಸ್ ಕೊಡ್ತೀವಿ ಅಂತ ಹೇಳ್ತಾರೆ, ಗ್ರಾಚ್ಯುಟಿ ಫಂಡ್ ಹಾಕಿಲ್ಲ, ಬಸ್ ಕೊಡ್ತೀವಿ ಅಂತ, ಬಸ್ ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರ ನೌಕರರಿಗೆ ಸ್ಯಾಲ್ರಿ ಕರೆಕ್ಟಾಗಿ ಹಾಕಿಲ್ಲ, ಅಥವಾ ಬಸ್ಗಳ ಪರಿಸ್ಥಿತಿ ಏನಾಗಬೇಕು? 4,436 ಕೋಟಿ ನಿಗಮಗಳಿಗೆ ಕೊಟ್ಟಿಲ್ಲ. ಬೆಸ್ಕಾಮಲ್ಲಿ 2,804 ಕೋಟಿ ಸಾಲ ಇದೆ. ನಾವು ಹೇಳ್ತಿರೋದು, ಸರಿಯಾಗಿ ಒಂದು ಆಡಳಿತ ಮಾಡೋಕ್ಕಾಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಬಿಡಿ. ನಿಮ್ಮ ಕುರ್ಚಿ ಕಾದಾಟನೆ ಯಾಕೆ ಮಾಡ್ತಾ ಇದ್ದೀರಾ? ಜನಗಳಿಗೆ ನೋಡಿ, ನಿಮಗೆ ಜನ ನಿಮ್ಮನ್ನು ಆರಿಸಿದ್ದಾರೆ, ಇಷ್ಟು ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಶಾಲೆಗಳು ಎಷ್ಟು ಪರಿಸ್ಥಿತಿ ರೋಶಿನಿ, 7,000 ಕನ್ನಡ ಶಾಲೆಗಳು ಮುಚ್ಚಿ ಹೋಗಿದೆ. ಏಕೋಪಾಧ್ಯಾಯ ಶಾಲೆಗಳ ಪರಿಸ್ಥಿತಿನೇ ಬೇಡ, ಶಾಲೆಗಳು ಸೋಡ್ತಾ ಇದೆ. ಒಂದು ಕಡೆಯಿಂದ ರಸ್ತೆಗಳಿಲ್ಲ, ಒಂದು ಕಡೆ ನೀರಿನ ನಾನು ಹೇಳುದು, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಬೇಡ, ಮೂಲಭೂತ ಸೌಕರ್ಯನೇ ಕೊಟ್ಟಿಲ್ಲ, ಸಿಗ್ತಾ ಇಲ್ಲ ಅಂತ. ಏನ್ ಮೂಲಭೂತ ಈಗ ಬ್ರ್ಯಾಂಡ್ ಬ್ಯಾಂಗ್ಳೂರು, ಒಂದಿನ ಸಿಲಿಕಾನ್ ಸಿಟಿ ಆಗಿರೋಂಥ ಬ್ಯಾಂಗ್ಳೂರು, ಗಾರ್ಡನ್ ಸಿಟಿ ಆಗಿರೋಂಥ ಬ್ಯಾಂಗ್ಳೂರು ಗಾರ್ಬೇಜ್ ಸಿಟಿ ಆಗಿದೆ. ಕಸಗಳು ತೆಗೆಯುತ್ತಿಲ್ಲ, ಬರೀ ಒಂದು ಆಫೀಸ್ಮೆಂಟ್ ಪಾಲಿಟಿಕ್ಸ್. ಒಂದು ಕಡೆ ನಿಮ್ಮ ಪ್ರಕಾರ ಇದಕ್ಕೆಲ್ಲ ಪರಿಹಾರ ಏನಿರ್ಬೋದು ಅಂದ್ರೆ ಯಾವ ಕಂಡುಕೊಳ್ಬಹುದು ಅಂತ? ಹೌದು, ಈಗ ಸಾಲ ಆರೋಪ ಬರ್ತಾ ಇದೆ, ಒಂದಿಲ್ಲ ಒಂದು. ನಾನು ಹೇಳಿದ್ದೆಲ್ಲ ಆರೋಪ ಅಲ್ಲ, ನಾನು ಹೇಳಿದ್ದೆಲ್ಲ ಇದುವರೆಗೆ ಏನೇನು ಹೇಳಿದೆ ಅಲ್ಲ ಅದು ಆರೋಪ ಅಲ್ಲ. ನಾನು ನಡೆದಿರೋದನ್ನ ಹೇಳಿದೆ, ಆರೋಪ ಬೇಕಾದಷ್ಟಿದೆ. ಇವರು ಆರೋಪ ಅಂತ ಮಾಡಿದ್ರೆ ಇಷ್ಟು ಭ್ರಷ್ಟಾಚಾರ ನಡೆಯುತ್ರಿ. ಹೋಗ್ಲಿ, ಅಬಕಾರಿಯಲ್ಲಿ ಇಷ್ಟೆಲ್ಲ ಅವರು ಎವಿಡೆಂಟ್ ಆಗಿ ಹೇಳಿದ್ರು ಕೂಡ ಅರೆಸ್ಟ್ ಯಾಕೆ ಮಾಡ್ತಿಲ್ಲ? ಮೊನ್ನೆ ಸಿದ್ದರಾಮಯ್ಯನವರು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ನೀವೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಏನಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ?
ನಾನು ಹೇಳ್ತಾ ಇರೋದು ಅವ್ರು ನಿಜವಾಗ್ಲೂ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅರೆಸ್ಟ್ ಮಾಡ್ತಿದ್ರಲ್ವಾ. ಆಯ್ತಪ್ಪ ನೀವು ಏನು ಎನ್ಕ್ವೈರಿ ಮಾಡಿ ಆಮೇಲೆ ಮಾಡ್ಕೊಳ್ಳಿ. ತಪ್ಪು ಯಾರೇ ಮಾಡಲಿ ನಾವು ಅದರ ಬಗ್ಗೆ ಹೇಳ, ಇರ್ರೆಸ್ಪೆಕ್ಟಿವ್ ಪಾರ್ಟಿ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ, ನಾವು ಅದರ ಬಗ್ಗೆ ಮಾತಾಡ್ತಿಲ್ಲ. ನಾನು ಹೇಳ್ತಿರೋದು ಇವರಿಗೆ ಎಲೆಕ್ಷನ್ ಒಂದೇ ಮಾನದಂಡ, ಆಫೀಸ್ಮೆಂಟ್ ಪಾಲಿಟಿಕ್ಸೇ ಮಾನದಂಡ. ಏನಕ್ಕೆ ಹೇಳ್ತಿದ್ದೀನಿ ಕೇಳಿ. ಇತ್ತೀಚೆಗೆ ಒಂದು 840 ಕೋಟಿ ಬಡ್ಡಿ ಮನ್ನಾ ಮಾಡಿದ್ರು ಒಂದು ಅಲ್ಪಸಂಖ್ಯಾತ ನಿಗಮಕ್ಕೆ. ಮಾಡಲಿ, ಸಂತೋಷ. ಯಾಕಂದರೆ ಅಲ್ಪಸಂಖ್ಯಾತರು ಮುಸಲ್ಮಾನರ ಬಗ್ಗೆ ನಮಗೆ ವಿರೋಧ ಇಲ್ಲ, ಅವ್ರಿಗೆ ಮಾಡಿ. ಅದೇ ಥರ ಅಂಬೇಡ್ಕರ್ ನಿಗಮಕ್ಕೆ ಏನು ಮಾಡಿದೆ, ದೇವರಾಜ ಅರಸು ನಿಗಮ ಏನು ಮಾಡಿದೆ, ಹಿಂದುಳಿದ ಆಯೋಗ ನಿಗಮಗಳಲ್ಲಿ ಏನು ಮಾಡಿದೆ, ನಾನು ಎಲ್ರಿಗೂ ಮಾಡಿ. ಈಗ ನೀವು ಮುಖ್ಯಮಂತ್ರಿ ಅಂತ ಆದಮೇಲೆ ಒಂದು ಆಫೀಸ್ಮೆಂಟ್ ಅಥವಾ ಒಂದು ಜಾತಿಯ ಮುಖ್ಯಮಂತ್ರಿ ಅಲ್ಲ ನೀವು. ಮುಖ್ಯಮಂತ್ರಿ ನಾನು ರಾಜ್ಯದಲ್ಲಿ ಅನೇಕ ಎಲ್ಲ ಜಾತಿಯಲ್ಲೂ ಕೂಡ ಬಡವರಿದ್ದಾರೆ. ಸಾಲ ಮನ್ನಾ ಬಡ್ಡಿ ಮನ್ನಾ ಮಾಡಿ ಎಲ್ಲ ನಿಗಮಕ್ಕೂ ಮಾಡಿ ಅಲ್ವಾ. ಯಾರ ನೋಡಿ ನೀವು ಕೊಟ್ಟಾಗ ನಿನ್ನೆ ಎಲ್ಲ ಮಾತಾಡ್ತಾ ಇದ್ರು, ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿದೆ ಸರಿ ಏನು ಗ್ಯಾರಂಟಿಗಳು ಅಂತ. ನೋಡಿ, ಗ್ಯಾರಂಟಿಗಳು ನಾವು ಕೊಡಬೇಡಿ, ಅದಕ್ಕೆ ಖಂಡಿತ ನಮ್ಗೆ ವಿರೋಧ ಇಲ್ಲ. ಅಶಕ್ತರಿಗೆ ಕೊಡಿ, ಅಸಹಾಯಕರಿಗೆ ಕೊಡಿ, ಯಾರಿಗೆ ಬೇಕು, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಿ. ಜನ ನೀರಿಲ್ಲದೆ ನೀರಿನ ಬಗ್ಗೆ ಇದೇ DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು ರೀ. ಒಂದೇ ಒಂದು ಕಲ್ಲು ಕೂಡ ಅಲ್ಲಾಡಿಲ್ಲ. ಅದ್ರ ಮಾದ ಇದೆ 2.5 ವರ್ಷ ಆಗಿದೆ ಪಾದಯಾತ್ರೆ ಮಾಡಿದ್ದಾರೆ. ನೋಡಿ, ಮಾತಾಡಕ್ಕೆ ಹೋದ್ರೆ ಅನೇಕ ವಿಷಯಗಳಿದೆ. ಈ ಸರ್ಕಾರ ಇವರಿಗೆ ಖಂಡಿತವಾಗ್ಲೂ ಬೆಂಗಳೂರಿನ ಒಂದು ಕಸ ತೆಗೆಯಕ್ಕೆ ಯೋಗ್ಯತೆ ಇಲ್ಲ, ನೀರ್ ಕೊಡೋಕೆ ಯೋಗ್ಯತೆ ಇಲ್ಲ, ರಸ್ತೆ ಕೊಡೋಕೆ ಯೋಗ್ಯತೆ ಇಲ್ಲ. ಕೈಗಾರಿಕೆಗಳು ರಸ್ತೆಗಳು ಸರಿ ಇಲ್ಲ ಅಂತ ಬೇರೆ ರಾಜ್ಯಕ್ಕೆ ಓಡಿ ಹೋಗ್ತಾ ಇದೆ. ಬೆಂಗಳೂರಿನ ರಾಜ್ಯದ ಪರಿಸ್ಥಿತಿ ನಾವು 5 ವರ್ಷ ಹಿಂದೆ ಇಲ್ಲಿ ಇವಾಗ ನಾವು ಸ್ವಲ್ಪ ಮಹಿಳೆಯರ ಬಗ್ಗೆ ಮಾತಾಡೋಣ. ಮಹಿಳೆಯರ ಬಗ್ಗೆ